ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವಾಗ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಏನಕ್ಕೆ ಹಿಂಗೆಲ್ಲ ಕಾರ್ ಇದೆ, ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ ಕೇಳ್ಬೋದು. ಸೊ ನಾವು ಟೂರಿಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಆಫ್ಟರ್ ಇಯರ್ಸ್ ನಾವು ಹೋಗ್ತಾ ಇರೋದು ಟೂರ್ಗೆ ಫ್ಯಾಮಿಲಿ ಜೊತೆ. ಇದೊಂದು ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಹೇಗಿರುತ್ತೆ, ಹೋಗ್ಬೇಕಾದ್ರಾಗೆಲ್ಲ ಯಾವ ರೀತಿ ಕ್ಯೂರಿಯಾಸಿಟಿ ಇರುತ್ತೆ, ಪ್ಲೇಸಸ್ ಎಲ್ಲ ಹೇಗಿರುತ್ತೆ. ತುಂಬ ವರ್ಷಗಳಾದಮೇಲೆಲ್ಲ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸೊ ಹಾಗಾಗಿ ಸಿಂಗಲ್ ಆಗಿ ಕೂಡ ಹೋಗಿಲ್ಲ, ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ಸಿಂಗಲ್ ಆಗಿ ಕೂಡ ನಾನು ಎಲ್ಲೂ ಹೋಗಿಲ್ಲ. ಸೊ ತುಂಬ ವರ್ಷಗಳಾದಮೇಲೆ ನಾವೆಲ್ಲ ಹೋಗ್ತಾ ಇರೋದು. ಅದರಲ್ಲಿ ನಮ್ಮ ಮನೆಯವ್ರನ್ನ ಒಪ್ಸೋದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಅವ್ರು ಬರಲ್ಲ ಅಂತ ಇದ್ದರು. ಸೊ ಎಲ್ಲರೂ ಹೊರಟ್ವಿ. ರಾತ್ರಿ 12 ಗಂಟೆಯಿಂದ 4 ಗಂಟೆಗೆ ನಾವು ಫಸ್ಟ್ ನಾವು ಶಿರಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನೋಡಿ, ಅಲ್ಲಿಗೆ ಆಲ್ರೆಡಿ ಗೊಂಬೆ ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ತುಂಬಾ ಸುಸ್ತಾಗ್ಬಿಟ್ಟಿದ್ಲು. ಏನು ಮಾಡಲಿಕ್ಕಾಗಲ್ಲ, ಚಿಕ್ಕ ಮಕ್ಕಳು ಸುಸ್ತಾಗೇ ಆಗ್ತಾರೆ. ಇಲ್ಲೆಲ್ಲ ಬೋರ್ಡೆಲ್ಲ ಇತ್ತು, ತುಂಬ ನಿಯರೆಸ್ಟ್ ಪ್ಲೇಸಸ್ ಇನ್ನು ಯಾವ್ಯಾವಿದೆ, ಹೇಗೆ ಹೋಗ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಚಾರ್ಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇತ್ತು, ನಾವು ನೋಡ್ತಾ ಇದ್ವಿ. ನಮ್ಮ ಗೊಂಬೆ ಅಂತೂ ಅವಳು ಎಲ್ಲರೂ ಹೋಗಿದ್ದೀವಲ್ಲ ಅಂತೇಳಿ ಫುಲ್ ಖುಷಿಯಾಗಿದ್ಲು. ನೋಡಿ ಯಾವ ರೀತಿ ಖುಷಿಯಾಗಿದ್ದಾಳೆ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿದ್ಲು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಪ್ಪು, ಚಿನ್ನಿ, ನಾನು, ಪಪ್ಪ, ಅಮ್ಮ, ನಮ್ಮ ಮನೆಯವರು, ಚಂದ್ರು ಎಲ್ಲರೂ ಹೊರಟ್ವಿ. ನಮ್ಮ ಸಂತು ಮಾತ್ರ ಮಿಸ್ಸಿಂಗ್ ಆಗಿತ್ತು, ಅವ್ನು ಬರಲಿಲ್ಲ. ಸೊ ನಾವು ಹೋಸರ ಎಲ್ಲ ಹೋಗಿ ನಾವು ಮಾರಿಕಾಂಬ ದೇವಸ್ಥಾನ ನೋಡಿದಾಗ ಇದಕ್ಕಿಂತ ದೊಡ್ಡ ಕೋಣನೇ ಇತ್ತು ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಚಿಕ್ಕದಾಗೆ ಇತ್ತು ಗಾತ್ರ. ಇದು ಒಂದು ಯಾಕೆ ಇಟ್ಟಿದ್ರೆ ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಹೋಸರೆಗಿಂತ ಈ ಸರಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಇದರಲ್ಲಿ ನೋಡಿ ಯಾವ ರೀತಿಯಾದಂತಹ ದೇವರ ಒಂದು ದೇವರ ಚಿತ್ರಗಳನ್ನು ಯಾವ ರೀತಿ ಸೃಷ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ಯಾಕೆ ಇದೇ ಕಲರಲ್ಲಿ ಇದೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ಯಾರಾದರೂ ಗೊತ್ತಿದ್ರೆ ಹೇಳಿ. ನೋಡಿ, ನಮ್ಮ ಗೊಂಬೆ ಅಂತೂ ಹೇಳಂಗೆ ಇಲ್ಲ. ಒಂಥರ ಅವಳು ಕೂಡ ಟೈರ್ಡು, ಖುಷಿ ಪ್ರತಿಯೊಂದು ಇತ್ತು. ಸೊ ನಾವು ಬೇರೆ ಕಡೆ ದೇವಸ್ಥಾನಗಳಲ್ಲಿ ಕಂಪೇರ್ ಮಾಡಿದಾಗ ಈ ದೇವಸ್ಥಾನದಲ್ಲಿ ಪ್ರಸಾದ ತುಂಬ ಕಡಿಮೆ ರೇಟ್ ಇತ್ತು ಅಂತಲೇ ಹೇಳ್ಬೋದು. ಓನ್ಲಿ 20 ರೂಪಿ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು, ನಮ್ಮ ಪಪ್ಪ ಅದೇ ರೀತಿಯಾಗಿ ಚಂದ್ರು ಕೂಡ ಅಲ್ಲಿ ಪ್ರಸಾದವನ್ನು ತಗೊಳ್ತಾ ಇದ್ದ. ನಮ್ಮ ಚಿನ್ನಿ ಅಂತೂ ನಮ್ಮ ಮನೆಯವ್ರ ಅಪ್ಪು ಎತ್ಕೊಂಡಿರೋಕ್ಕೆ ತುಂಬಾ ಗಲಿ ಗಜಿ ಮಾಡ್ತಾಯಿದ್ಲು. ನನ್ನ ಎತ್ಕೊ ಅಂತ ಹೇಳಿಬಿಟ್ಟು. ನೋಡಿ, ಅಲ್ಲಿ ದೇವಸ್ಥಾನ ಕಾಣಿಸುತ್ತಲ್ವ ಸರಸ್ವತಿ ಫೋಟೋದ ಕೆಳಗೆ. ಸೊ ಅದೇ ಅಲ್ಲೇ ದೇವ್ರು ಇರೋದು. ನಾನು ವಿಡಿಯೋ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಇಷ್ಟೇ, ನಾವು ಹೋದಾಗೇನು ತುಂಬ ಜಾಸ್ತಿ ಜನ ಇಲ್ಲೇನಿರಲಿಲ್ಲ. ಆದರೆ ಭಕ್ತರು ತುಂಬ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಾವು ಮುಂಜಾನೆ ಹೋಗಿದ್ವಲ್ವ. ಸೊ ಹಾಗಾಗಿ ದರ್ಶನ ನಮಗೆ ಇಲ್ಲಿ ತುಂಬ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಆದರೂ ಕೂಡ ಇಲ್ಲಿ ರಶ್ ಇರುತ್ತೆ. ಬರ್ತಾ ತುಂಬ ರಶ್ ಕೂಡ ಆಗುತ್ತಂತಲೇ ಹೇಳ್ಬೋದು. ನೋಡಿ, ಈಗ ನಾನು ದೇವ್ರನ್ನ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಸೊ ಇದು ಶಿರಸಿ ಮಾರಿಕಾಂಬ ಅಂತ ಹೇಳ್ಬಿಟ್ಟು ತುಂಬ ದೇವ್ರಂತೂ ತುಂಬ ಕಣ್ಣಿಗೆ ಕಟ್ತಂಗಿದೆ ಅಂತಲೇ ಹೇಳ್ಬೋದು. ನೋಡಿ, ದೇವರ ಒಂದು ದೇವಸ್ಥಾನದ ಆಚೆ ಕಡೆ ಯಾವ ರೀತಿ ಈ ಒಂದು ದೇವಸ್ಥಾನ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಅಕ್ಕಪಕ್ಕ ಕೂಡ ಗಣೇಶನ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಸೊ ಅದೆಲ್ಲ ಇದೆ. ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ಎಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರು ಫೋಟೋ ತಗೊಳ್ತಾರೆ. ನಮ್ಮ ಮನೆಯವರು, ನಮ್ಮಪ್ಪ ಎಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಆದಮೇಲೆ ನಾವು ಹೋಗಿದ್ದೆ ಸಹಸ್ರಲಿಂಗಕ್ಕೆ. ನಾವು ನೋಡೇ ಇರಲಿಲ್ಲ ಸಹಸ್ರಲಿಂಗ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು, ನಮ್ಮಮ್ಮ ಎಲ್ಲ ಬರ್ತಾ ಇದ್ರು. ಇನ್ನೂ ಪಪ್ಪ ಬಂದೇ ಇರಲಿಲ್ಲ. ನಮ್ಮ ಚಿನ್ನಿ ಮಲ್ಕೊಂಡ್ಬಿಟ್ಟಿದ್ಲು. ಪಾಪ ಅವಳು ಇದ್ದಿದ್ರೆ ತುಂಬಾ ಆಟ ಆಡ್ತಿದ್ಲು. ನಮ್ಮ ಚಿನ್ನಿ ಮತ್ತು ನಮ್ಮ ಗೊಂಬೆ ಇಬ್ಬರು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಸೊ ಏನೂ ಮಾಡಲಿಕ್ಕಾಗಲ್ವಾ ಅಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ 1000 ಲಿಂಗಗಳು ಇದೆ, ಮತ್ತು ಸಹಸ್ರಲಿಂಗ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬ ಖುಷಿ ಆಗ್ತಾಯಿದೆ ಬಂದಿರೋದು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನಮ್ಮ ಪಪ್ಪ ಅಂತೂ ಫುಲ್ ಹ್ಯಾಪಿ ಆಗಿದ್ರು ಅಂತಲೇ ಹೇಳ್ಬೋದು. ಪಪ್ಪಾಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತುಂಬಾ ಹ್ಯಾಪಿ ಆಗಿದ್ರು. ಸೊ ನೀನು ಪಪ್ಪ ಅಮ್ಮ ಎಲ್ಲ ಎಳಿತಾ ಇದ್ದಾರೆ. ಅವರು ಕೂಡ ನೋಡಿರಲಿಲ್ಲ. ಸೊ ಸಹಸ್ರಲಿಂಗ ನಮ್ಮ ಚಂದ್ರು ಕೂಡ, ನಾವು ಯಾರೂ ಕೂಡ ನೋಡಿರಲಿಲ್ಲ. ಇಲ್ಲಿ ಬಂದಿರೋದು ನಮಗಂತೂ ತುಂಬಾ ಖುಷಿಯಾಗಿತ್ತು. ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನೋಡಿ ಹೇಗಿದೆ ಅಂತ. ಅಪ್ಪು ಅಪ್ಪು ರೀ, ಹಿಡ್ಕೊಳ್ರಿ ಅವನ. ನಮ್ಮ ಚಿನ್ನದಿದ್ರೆ ಆಟ ಆಡ್ತಿದ್ಲು ಕಡ್ರಿ, ಎತ್ಕೊಂಬರ್ಕಾಗಿತ್ತು. ಹಾಂ ಏನ್ರಿ ರೀ,
ಚಿನ್ನ ಇದ್ದಿದ್ರೆ ಕರ್ಕೊಂಬರಕ್ಕಾಗಿತ್ತು. ಸೇತುವೆಗೆ ಹೋಗ್ತಿದ್ದೀವಿ ನೋಡಿ. ನಮ್ಮ ಚಂದ್ರು ಪಪ್ಪ ಅಮ್ಮ ಎಲ್ಲರೂ ಹೋಗ್ತಿದ್ದಾರೆ. ಈಗ ನಾವು ಮತ್ತು ನಮ್ಮ ಮನೆಯವ್ರು ಹೋಗ್ತಾಯಿದ್ದೀವಿ. ತೂಗು ಸೇತುವೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಯಾವ ರೀತಿ ಇರುತ್ತೆ ಇದು ತೂಗು ಸೇತುವೆ ಮೇಲೆ ನಾವು ಹೋದಾಗ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದು ಅದೇ ಒಂಥರ ಮೂಮೆಂಟ್ ಅಲ್ವಾ. ಸೊ ಇವನ್ನೆಲ್ಲ ನಾನು ಗೋಲ್ಡನ್ ಮೂಮೆಂಟ್ಸ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಖುಷಿ ಆಗ್ತದೆ. ಸೇತುವೆ ಹತ್ತಾ ಇರೋದು ಸಖತ್ ಕ್ರೇಜಿ ಆಗಿದೆ ಮಾತ್ರ. ನೋಡಿ ಯಾವ ರೀತಿ ಇದೆ ಅಂತ. ಅಲ್ಲಿಂದ ಹೋಗಿದ್ದೆ ನಾವು. ನೆಕ್ಸ್ಟ್ ನಾವು ಹೋಗಿದ್ದೆ ಸಿಗಂದೂರಿಗೆ. ಸೊ ಸಿಗಂದೂರಿಗೆ ಹೋಗಬೇಕು ಅಂದರೆ ನಾವು ಮುಂಚೆ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಸಿಗಂದೂರಿಗೆ. ಬಟ್ ಡ್ರೈವರ್ ಮಾತ್ರ ತುಂಬ ಒಳ್ಳೆಯವ್ರು ಸಿಕ್ಕಿದ್ರು. ಆ ಅಣ್ಣನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ಇರಬೇಕಾದ್ರೆ ಡ್ರೈವರ್ ಚೆನ್ನಾಗಿರಬೇಕು, ನಕ್ಕೊಳ್ತಾ ಇರಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು. ಅದೇ ರೀತಿಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿರುವಂತಹ ಪ್ಲೇಸಸ್ಗಳನ್ನು ನಮಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಸೊ ನಮಗೆ ಸಿಗಂದೂರು ಆ ಅಣ್ಣನೇ ಕರ್ಕೊಂಡು ಹೋಗಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಅಣ್ಣನೇ ಕರ್ಕೊಂಡು ಹೋಗಿರೋದು. ಸೊ ನೋಡಿ ಲಾಂಚ್ಗಳೆಲ್ಲ ಯಾವ ರೀತಿ ನಿಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಬ್ರಿಡ್ಜ್ ಆದಮೇಲೆ ನಾವು ಸುಮಾರು ಲಾಂಚ್ ಇದ್ದಾಗೆ ಹೋಗಿದ್ದು. ಬ್ರಿಡ್ಜ್ ಆದಮೇಲೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬ್ರಿಡ್ಜ್ ಆದಮೇಲಿಂದ ತುಂಬ ಫುಲ್ ರಶ್ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಇತ್ತು ರಶ್ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಯಾವ ರೀತಿ ಲಾಂಚಸ್ ಎಲ್ಲ ಹಾಗೆ ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಹೋದ್ವಿ ನಾವು ಆಲ್ರೆಡಿ. ಸಿಗಂದೂರು ಒಳಗಡೆ ಎಲ್ಲ ಹೋದಾಗ ನೋಡಿ ನಮಗಂತೂ ನಾವು ಗಾಡಿ ತುಂಬ ಹಿಂದೆನೇ ನಿಂತ್ಕೊಂಡ್ಬಿಟ್ವಿ. ಗಾಡಿಯಿಂದ ನಾವು ಆಲ್ಮೋಸ್ಟ್ ನಾವು 1 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ. ಅಷ್ಟೊಂದು ರಶ್ ಇತ್ತು. ಗಾಡಿ ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇರಲಿಲ್ಲ. ಏನಕ್ಕಪ್ಪ ಅಂತೇಳಿ ಊಟ ಮಾಡೋಕ್ಕೂ ಕೂಡ ರಶ್, ಪ್ರಸಾದ ತೊಗೊಳಕ್ಕೆ ಕೂಡ ನಮಗೆ ಆಗಲ್ಲ ಅಂದ್ಕೊಂಡಿದ್ವಿ. ಆದರೂ ಕೂಡ ನಾವು ಲೈನ್ ನಿಂತ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ಸೈಡ್ ಏನಪ್ಪ ಮತ್ತೆ ಇನ್ನೊಂದು ಅಂತ ಹೇಳಿದರೆ ಇಲ್ಲಿ 1000 ಒಳಗೆ ಕೊಟ್ಟು ಒಳಗಡೆ ಹೋಗಬೇಕು. ಎಲ್ಲರಿಗೂ ಅಲ್ಲ, ಸ್ಪೆಷಲ್ ದರ್ಶನ ಯಾರು ಪಡ್ಕೊಳ್ತಾರೋ ಸೊ ಅವರು ಕೂಡ ಅಲ್ಲಿ ಹೋಗ್ಬೋದು. ಆದರೆ ನಮಗೆ ಅಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ, ಮಾಡ್ಲಿಕ್ಕೂ ಆಗಲಿಲ್ಲ. ಸೊ ಪ್ರಸಾದ ತೊಗೊಂಡು ನಾವು ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಹೆಸರು ಏನೋ ಇದೆ ನನಗೆ ಬೇಗ ನೆನಪೇ ಆಗೋದಿಲ್ಲ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ ಇದು ಜಕಣಾಚಾರಿ ಶಿಲ್ಪಕಲೆ ಕೆತ್ತನೆ ಅಂತ ಇಲ್ಲಿರೋದು ಅಂತಲೇ ಹೇಳ್ಬೋದು. ನಿಮಗೆ ನೋಡಿ ಬಸವಣ್ಣ, ತುಂಬ ದೊಡ್ಡದಾಗಿರುವಂತಹ ಬಸವಣ್ಣ ಇದೆ. ನಾವು ಸೊ ಇಲ್ಲಿ ಯಾವ ರೀತಿ ತುಂಬ ದೊಡ್ಡದಾಗಿರುವಂತಹ ಒಂದು ಬಸವಣ್ಣ ಅಂತಲೇ ಹೇಳ್ಬೋದು. ಆದರೆ ಏನಪ್ಪ ಅಂತ ಹೇಳಿದರೆ ಇದ್ರದ್ದು ದೇವರ ಹತ್ರ ಎಲ್ಲ ಜನಗಳೆಲ್ಲ ಮುಡ್ತಾರೆ. ನಮ್ಮ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಹೇಳೋಕ್ಕಾಗೋದಿಲ್ವ, ನಮ್ಮ ಮಕ್ಕಳು ಹೋಗಿ ಮುಡ್ತಾರೆ. ಈ ರೀತಿಯಾದಂತಹ ಶಿಲ್ಪಕಲೆಗಳು ಎಲ್ಲೆಲ್ಲಿರ್ತೀವಿ ಅದನ್ನು ಆದಷ್ಟು ಮಟ್ಟಿಗೆ ನಾವು ಮುಡ್ತಾ ಇರೋದೇ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಮ್ಮ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಇವನ್ನ ತಗೊಂಡು ಹೋಗಲೇಬೇಕಾಗುತ್ತೆ. ಯಾಕಂದರೆ ಈ ರೀತಿ ಇತ್ತು ಶಿಲ್ಪಕಲೆಗಳು ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಜಕಣಾಚಾರಿ ಶಿಲ್ಪಕಲೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಉದಾಹರಣೆಗೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ. ಸೊ ಈ ರೀತಿಯಾದಂತಹ ದೇವಸ್ಥಾನಗಳನ್ನು ನಾವು ಹಲವಾರು ದೇವಸ್ಥಾನಗಳಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ ಹರಪನಹಳ್ಳಿಯಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಬಾಗ್ಲಿಯಲ್ಲೂ ಕೂಡ ನಾವು ನೋಡ್ತೀವಿ. ಸೊ ತುಂಬ ಚೆನ್ನಾಗಿ ನೋಡಿ. ಆಗಿನ ಕಲ್ಪನೆ ಹೇಗಿದೆ, ದೇವರಿಗೆ ಇಬ್ಬರು ದ್ವಾರಪಾಲಕರು. ಸೊ ಈ ರೀತಿಯಾದಂತಹ ಕಲ್ಪನೆಗಳು ಮತ್ತು ಕೆತ್ತನೆಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇನ್ನೊಂದು ಯಾವುದೋ ದೇವಸ್ಥಾನದಲ್ಲಿ ನಾನು ಯೂಟ್ಯೂಬಲ್ಲಿ ಮೊನ್ನೆ ನೋಡಿದಾಗ ಆಗಿನ ಕಾಲದಲ್ಲೇ ಸ್ಲಿಪ್ಪರ್ಸ್ ಹಾಕ್ಕೊಳ್ತಾ ಇದ್ರು. ಬೆಲ್ಟ್ ಸ್ಲಿಪ್ಪರ್ಸ್ ಅನ್ನೋದನ್ನ ಒಂದು ಶಿಲ್ಪಕಲೆ ಕೆತ್ತನದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇವ್ಯಾವ ಸುಮ್ಮನೆ ಇಲ್ಲ. ಈ ಕಲೆಗಳು ಅನ್ನೋದು, ಶಿಲ್ಪ ಕೆತ್ತನೆಗಳನ್ನು ಸುಮ್ಮನೆ ಇಲ್ಲ, ನಮ್ಮ ಒಂದು ಹಳೆಯ ಜೀವನದ ಒಂದು ಪ್ರತಿಬಿಂಬಿತವಾಗಿದೆ ಅಂತಲೇ ಹೇಳ್ಬೋದು. ಸೊ ನಮಗಂತೂ ಇದನ್ನು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಮಕ್ಕಳು ಒಂದು 12-13 ವರ್ಷ ಆದ ತಕ್ಷಣ ಮಕ್ಕಳಿಗೆ ಇಂತಹ ಒಂದು ಜಾಗಗಳಿಗೆ ಕರ್ಕೊಂಡು ಹೋಗಿ ತೋರಿಸಲೇಬೇಕಾದಂತಹ ಸ್ಥಳಗಳು ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಶಿವಲಿಂಗದ ನೀರು ಹೋಗಲಿಕ್ಕೆ ಅಷ್ಟು ಡಿಸೈನ್ ಮಾಡಿದ್ದಾರೆ, ಅಷ್ಟೊಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇವೆಲ್ಲ ಕೈಲೇ ಆವಾಗ ಯಾವುದೇ ರೀತಿಯಾದಂತಹ ಯಾಂತ್ರಿಕವಾದಂತಹ ಮಷಿನ್ಗಳು ಇಲ್ದೇ ಕೆತ್ತಿರುವಂತಹ ಒಂದು ದೇವಸ್ಥಾನಗಳಿವು. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಅಖಿಲಾಂಡೇಶ್ವರಿ ದೇವಿ ಅಂತಲೇ ಹೇಳ್ಬೋದು. ಈ ದೇವಿ ಅಂತೂ ತುಂಬ ಚೆನ್ನಾಗಿದೆ. ಇದು ಏನಪ್ಪ ಸಹಸ್ರಲಿಂಗ ಆಗಿ ಒಂದು ಸ್ವಲ್ಪ ದೂರದಲ್ಲಿ ಈ ದೇವಸ್ಥಾನ ನಮಗೆ ಕಂಡು ಬರುತ್ತೆ. ಈ ದೇವಸ್ಥಾನದ ಹೆಸರು ನನಗೆ ಬೇಗ ನೆನಪೇ ಬರ್ತಿಲ್ಲ. ಪ್ಲೀಸ್ ನೆಕ್ಸ್ಟ್ ಯಾವಾಗಾದರೂ ನಾನು ನಿಮಗೆ ಹೇಳ್ತೀನಿ. ಪುರೋಹಿತರು ನಮ್ಮ ಪಪ್ಪಗೆ ಆಶೀರ್ವಾದವನ್ನು ಮಾಡ್ತಾಯಿದ್ರು. ಎಲ್ಲಿಂದ ಬಂದಿದ್ದೀರಾ, ಹೇಗೆ ಏನು ಅಂತ ಹೇಳಿ ಪಪ್ಪ ಅವ್ರ ಹತ್ರ ಕೇಳ್ತಾಯಿದ್ರು, ಅವರು ಕೇಳ್ತಾಯಿದ್ರು. ಸೊ ನಮ್ಮ ಅಪ್ಪು ಅಂತೂ
ಸಿಕ್ಕಾಪಟ್ಟೆ ಖುಷಿಯಾಗಿ ಆಡ್ತಾ ಇದ್ದ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಗೊಂಬೆ ಅಪ್ಪುಗಂತೂ ಕಟ್ಟ ಹಾಕ್ದಂಗೆ ಆಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಅವ್ರ ಅಜ್ಜಿ ಮನೆಯಲ್ಲಿ ಅಲ್ಲೇ ಬಿಟ್ಟಿರೋದಲ್ವ, ಪಾಪು ಸಣ್ಣದಿದೆ ಅಂತ ಹೇಳ್ಬಿಟ್ಟು ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಒಬ್ಬನೇ ಇರ್ತಿದ್ದ, ಸೊ ಆಟ ಆಡ್ಲಿಕ್ಕೆ ಆಲ್ಮೋಸ್ಟ್ ಯಾರು ಇರ್ತಿರ್ಲಿಲ್ಲ, ಒಳಗಡೆನೇ ಇರ್ತಿದ್ದ. ಇಲ್ಲಿ ಅವ್ರ ಅಪ್ಪನ ಜೊತೆಗೆ ಇರೋದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ. ಅದೇ ರೀತಿಗೆ ಗೊಂಬೆ ಕೂಡ ತುಂಬಾ ಖುಷಿ ಪಡ್ತಾ ಇತ್ತು ಅಂತಲೇ ಹೇಳ್ಬೋದು. ಅವ್ರ ಅಣ್ಣ ಅವ್ರ ಅಕ್ಕ ಎಲ್ಲರೂ ಇರೋದ್ರಿಂದ ಅವ್ರ ಪಪ್ಪ ಅಂತೂ ಅವನನ್ನು ಸುಧಾರಿಸೋದ್ರಲ್ಲೇ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು. ಅವನು ಅಷ್ಟು ಪಪ್ಪ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಏನೋ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ನಾವು ಆ ದೇವಸ್ಥಾನದಿಂದ ನಾವು ಹೋಗಿದ್ದೆ ನನ್ನ ಡ್ರೀಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಸದ್ಯಕ್ಕೆ ಡ್ರೀಮ್ ಪ್ಲೇಸ್. ಯಾಕೆ ಅಂತ ಹೇಳಿದ್ರೆ ನಾನು ಜೋಗನೇ ನೋಡಿರಲಿಲ್ಲ. ಸೊ ನಾವು ಹೋಗಿದ್ದೆ ಇಲ್ಲಿ ಜೋಗಕ್ಕೆ. ನಾವು ಹುಟ್ಟಿ ಇಷ್ಟು ವರ್ಷಗಳಾದರೂ ನಾನು ಜೋಗ ನೋಡೇ ಇರಲಿಲ್ಲ ಅನ್ನೋಕ್ಕೆ ನನಗೆ ಒಂಥರ ನಾಚಿಕೆ ಅನ್ನೋದು ಆಗ್ತಾ ಇತ್ತೇನೋ ಅನಿಸ್ತಾ ಇತ್ತು. ಸೊ ಆ ಒಂದು ಕನಸು ಕೂಡ ಈಗ ನನಸಾಯಿತು ಅಂತಲೇ ಹೇಳ್ಬೋದು ಈ ಒಂದು ಟೂರಿಂದ. ನೋಡಿ ನಾವು ಜೋಗ ಯಾವ ರೀತಿ ಇದೆ ಎಲ್ಲ ನಾನು ಮೊಬೈಲಲ್ಲಿ ನೋಡ್ತಿದ್ದೆ, ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಸೊ ಇವಾಗ ನಾನು ಡೈರೆಕ್ಟಾಗಿ ನೋಡುವಂತಹ ಒಂದು ಏನು ದಿನ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಜೋಗ ಅಲ್ವಾ, ಸೂಪರಾಗಿದೆ, ಸಖತ್ತಾಗಿದೆ. ನನಗಂತೂ ನೋಡಿ ಏನು ಮಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ನನಗೆ ಆಗಲಿಲ್ಲ. ಅಷ್ಟೊಂದು ಖುಷಿ ಆಗ್ತಿತ್ತು. ಎಷ್ಟೋ ತನಕ ನಾವು ಅಲ್ಲಿ ನೋಡ್ತಾನೇ ಇದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಜಾಗ ನೋಡಲಿಕ್ಕೆ. ನೋಡಿ ಯಾವ ರೀತಿ ಅಲ್ವಾ, ಈ ಥರ ನೇಚರ್ ನಮಗೆ ಸಿಗುತ್ತಾ ಅನ್ನೋ ಲೆವೆಲ್ಗೆ ಇತ್ತು. ಅದನ್ನು ನೋಡಿ ಕಣ್ಣು ತುಂಬಿಕೊಳ್ಳೋದೇ ಒಂಥರ ಆನಂದ, ಉಲ್ಲಾಸ, ಸಂತೋಷ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನಾವು